ಇದಕ್ಕಿನ ಬೇಳೆ ಸಾಗು ಮಾಡ್ತಾಯಿದ್ದೀನಿ. ಇದಕ್ಕಿನ ಬೇಳೆ ಸಾಗು ಮಾಡೋದಕ್ಕೆ ಹುರ್ಕೊಳ್ಳೋಣ. 1 kg ಕಾಯಿ ತೊಗೊಂಡು ಅವರೆಕಾಯಿ ತೊಗೊಂಡು ಹಿಸ್ಕಿ ಇಟ್ಟಿದ್ದೀನಿ. ರುಬ್ಬೋದಕ್ಕೆ ಹುರ್ಕೊಳ್ಳೋಣ. ಎಣ್ಣೆ ಹಾಕ್ತಾಯಿದ್ದೀನಿ 1 ಸ್ಪೂನು. ಈರುಳ್ಳಿ, ಒಂದು ದೊಡ್ಡದು ಈರುಳ್ಳಿ ತೊಗೊಂಡಿದ್ದೀನಿ. ಶುಂಠಿ 2 ಇಂಚು, ಬೆಳ್ಳುಳ್ಳಿ ದೊಡ್ಡದು 1 ಗಡ್ಡೆ ತೊಗೊಂಡಿದ್ದೀನಿ. ಲವಂಗ ಒಂದು 7-8 ಇದೆ. ಏಲಕ್ಕಿ 4, ಚಕ್ಕೆ ಒಂದು 4 ಪೀಸು, ಮೆಣಸು ಅರ್ಧ ಸ್ಪೂನು, ಧನಿಯಾ 2 ಸ್ಪೂನು, ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 6 ಇದೆ. ಹಸಿ ಮೆಣಸಿನ್ಕಾಯಿ 7 ಹಾಕ್ತಾಯಿದ್ದೀನಿ. ಗೋಡಂಬಿ 10 ಗೋಡಂಬಿ, ಇದು ಹುರ್ಕೊಳ್ಳೋಣ. ಕಾಯಿ ತುರಿ ಹಾಕ್ತಾಯಿದ್ದೀನಿ. 1 ಚಿಪ್ಪು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಸ್ಟವ್ ಆಫ್ ಮಾಡಿಬಿಡೋಣ. ಬಾಣಲಿ ಬಿಸಿಗೆ ಆಗುತ್ತೆ. ತಣ್ಣಗಾದ್ಮೇಲೆ ಇದನ್ನು ರುಬ್ಕೊಳ್ಳೋಣ. ಈಗ ಸಾಗು ಮಾಡೋದಕ್ಕೆ ಸ್ಟವ್ ಅಂಟಿಸಿದ್ದೀನಿ. ಪಾತ್ರೆ ಇಟ್ಟು ಎಣ್ಣೆ ಹಾಕೋಣ. ಎರಡು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಈರುಳ್ಳಿ ಸಣ್ಣಗೆ ಹಚ್ಚಿರೋದು 1 ಈರುಳ್ಳಿ, ಇದಕ್ಕಿನ ಬೇಳೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಹುರ್ಕೊಬೇಕು. ಇದು ಇದಕ್ಕಿನ ಬೇಳೆ ಹುರಿದ್ರೆ ಒಡೆಯಲ್ಲ, ಇಲ್ಲಾಂದರೆ ನುಣ್ಣಗಾಗ್ಬಿಡುತ್ತೆ. ಅರಿಶಿನ ಅರ್ಧ ಸ್ಪೂನು, ಉಪ್ಪು ರುಚಿಗೆ ತಕ್ಕಷ್ಟು 1 ಸ್ಪೂನ್ ಹಾಕ್ತಿದ್ದೀನಿ. ಈಗ ರುಬ್ಬಿರೋದನ್ನು ಹಾಕ್ತಾಯಿದ್ದೀನಿ. ಇನ್ನು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಈಗ ಬೇಯಿಸ್ಕೊಳ್ಳೋಣ. ಕಾಳು ಬೇಯಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಬೇಯಬೇಕು. ನೋಡಿ ಬೆಂದಿದೆ, ಸಾಕು. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಬಾಣಲಿ ಇಡ್ತಾಯಿದ್ದೀನಿ. ತುಪ್ಪ ಹಾಕ್ಕೊಳ್ಳೋಣ. 2 ಸ್ಪೂನ್ ತುಪ್ಪ, ಸಾಸಿವೆ 1/4 ಸ್ಪೂನು, ಎರಡು ಒಣಮೆಣಸಿನ್ಕಾಯಿ, ಕರಿಬೇವು ಸ್ವಲ್ಪ, ಸ್ಟವ್ ಆಫ್ ಮಾಡೋಣ. ಸ್ವಲ್ಪ ಹಿಂಗು ಹಾಕ್ತಾಯಿದ್ದೀನಿ. ಈಗ ಒಗ್ಗರಣೆ ಹಾಕ್ತಾಯಿದ್ದೀನಿ. ಅದಕ್ಕೆ ಇದಕ್ಕಿನ ಬೇಳೆ ಸಾಗು ರೆಡಿ ಆಯಿತು.